ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಡ್ಕರ್. ಇಲ್ಲಿಂದ ಪೂರಾ ಕಂಬ ತಗ ನಿಮ್ಮದ ಅಂದಲ್ರಿ? ಹಾಂ ಕಂಬ ತಗೊಂಡು ಅಲ್ಲಿ ಇಡಕತ್ತಾರಲ್ಲ ಇಟ್ಟಂಗೆ ಅದು ಇಲ್ಲೂ ಪೈಪ್ಲೈನ್ ಇಲ್ಲಿ ಹರಿಯಾಗ ಹಾಕಿದ್ ಕಡಕೆ ಈ ಕಡೆ ಹೋಗುದಲ್ರಿ? ನೀವು ಮತ್ತೆ ನೀವು ಆಗಲ್ಲ ಅವ್ನು ಮಾಡ್ಕೊಂಡ್ರಿ. ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಕೆಜಿಎನ್ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಇದು ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರದಿಂದ ಬೇನಿವಾಡ್, ಮಧುಮಕ್ಕನಾಳ್, ಬಸ್ತವಾಡ್, ಗೌಡವಾಡ್ ಹಾಗೂ ಅರ್ಜುನ್ವಾಡ್ ಮಾರ್ಗವಾಗಿ ಸಾಗುತ್ತಿರುವ ಕೋಚರಿ ಏತ ನೀರಾವರಿ ಕಾಮಗಾರಿಗೆ ಸಂಬಂಧಿಸಿದ ವಿಷಯವಾಗಿದೆ. ಸ್ಥಳೀಯ ರೈತರ ಆರೋಪದ ಪ್ರಕಾರ ನೀರಾವರಿ ಕಾಮಗಾರಿಯ ಗುತ್ತಿಗೆದಾರರಾದ ಶ್ರೀ ಬಿಬಿ ಪಾಟೀಲ್ ಅವರು ರೈತರಿಗೆ ಭರವಸೆ ನೀಡಿ ಕಾಮಗಾರಿಯನ್ನ ಮುಂದುವರಿಸುತ್ತಿದ್ದಾರೆ. ಆದರೆ ಕಾಮಗಾರಿ ವೇಳೆ ಹಲವಾರು ರೈತರ ಜಮೀನಿನಲ್ಲಿದ್ದ ಕಬ್ಬು, ಗೋವಿನ ಜೋಳ ಹಾಗೂ ಇತರ ಬೆಳೆಗಳಿಗೆ ಹಾನಿಯಾಗಿದೆ ಎಂದು ರೈತರು ದೂರಿದ್ದಾರೆ. ಬೆಳೆ ಹಾನಿಯಾದಲ್ಲಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದರೂ ಬಿಬಿ ಪಾಟೀಲ್ ಅವರು ಇದುವರೆಗೂ ಯಾವುದೇ ಪರಿಹಾರ ನೀಡಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ರೈತರ ವಿವರದಂತೆ ರಾಮಗೌಡ ಕಾಡಪ್ಪ ವಂಟಮುರಿ ಅವರ ಸುಮಾರು 7 ಗುಂಟೆ ಜಮೀನಿನ ಬೆಳೆ ಹಾನಿಯಾಗಿದೆ. ಅಶೋಕ್ ಬಡಗೇರ್ ಅವರ 2 ಗುಂಟೆ ಜಮೀನಿನ ಬೆಳೆ ಹಾನಿಯಾಗಿದೆ. ಬಾಳಪ್ಪ ಕಾಡಪ್ಪ ವಂಟಮೂರಿ ಅವರ ಸುಮಾರು 15 ಗುಂಟೆ ಜಮೀನಿನಲ್ಲಿ 12 ಗುಂಟೆ ಕಬ್ಬು ಹಾಗೂ 3 ಗುಂಟೆ ಗೋವಿನ ಜೋಳ ಹಾನಿಯಾಗಿದೆ ಎಂದು ತಿಳಿಸಿದ್ದಾರೆ. ಇದಲ್ಲದೆ ಬಿಬಿ ಪಾಟೀಲ್ ಅವರು ಕಾಮಗಾರಿ ವೇಳೆ ಹೊಲಗಳಲ್ಲಿ ಕಲ್ಲುಗಳನ್ನು ಹಾಕಿರುವುದರಿಂದ ಜಮೀನಿನ ಸ್ಥಿತಿಯು ಹದಗೆಟ್ಟಿದೆ ಎಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪರಿಹಾರ ನೀಡುವುದಾಗಿ ತಿಳಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುವುದು ರೈತರ ಆರೋಪ. ಮತ್ತೊಬ್ಬ ರೈತನ ಹೊಲದಲ್ಲಿಯೂ ಇದೇ ರೀತಿಯ ಸಮಸ್ಯೆ ಉಂಟಾಗಿದ್ದು ಸರ್ಕಾರದಿಂದ ಸಹಾಯ ಪಡೆದು ಜಮೀನು ಅಭಿವೃದ್ಧಿಪಡಿಸಿಕೊಂಡಿದ್ದ ರೈತರಿಗೆ ಈಗ ಪಶುಗಳ ಮೇವು ವ್ಯವಸ್ಥೆಯ ಮೇಲೂ ಸಮಸ್ಯೆ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರದ ಗಮನಕ್ಕೆ ಮಾಧ್ಯಮದ ಮೂಲಕ ಮಾಹಿತಿ ತಲುಪಿಸಲಾಗಿದೆ. ಆದರೂ ಇನ್ನೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ರೈತರು ಹೇಳಿದ್ದಾರೆ. ಈಗ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾದ ನಿಖಿಲ್ ಕತ್ತಿ ಅವರು ರೈತರ ಸಮಸ್ಯೆಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇಂತಹ ರೈತರ ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗಾಗಿ ಸಂಪರ್ಕಿಸಿ 9731540466. ವರದಿ ಮೊಹಮ್ಮದ್ ಅಲಿ ಬಾಡ್ಕರ್, ಕೆಜಿಎನ್ ನ್ಯೂಸ್, ಹುಕ್ಕೇರಿ. ಪೂರಾ ಎಲ್ಲ ಬಿಸಿಕಿಸಿಂದ ಇಲ್ಲಿ ತಗ ಹೋಗಿದ್ರೇನ್ರಿ? ಪೂರಾ ಇಲ್ಲಿ ಮಟ್ಟ ಗಿಡ ಹೋಗಿ ಅಲ್ಲಿ ಬಿದ್ದು ಇದೆಲ್ಲ ಮುಗಿದು ನೋಡು. ಮತ್ತೆ ಕುಳಿತು ಅದು ಬಂದ ಪುಟ್ಟು ನೋಡಿ ಗೊತ್ತಾಯ್ತು. ಎಲ್ಲ ಇಲ್ಲಿ ತೆಗೆ ಬಿದ್ದಿತ್ತದ. ಈಗ ಕಸ ನಾಟಿ ಇಲ್ಲಿ ತೆಗೆ ಬಿದ್ದೈತೇನ್ರಿ? ಹಾಂ, ಇಲ್ಲಿ ಮಾಡ್ತಾರೆ ಸರ್. ಇಲ್ಲಿ ಎರಡು ಬಾಂಧವ ಗೊತ್ತಾಯ್ತು. ಇದು ಅಶೋಕಂದ? ಹಾಂ, ಅಶೋಕಂದಿದೆ. ಇವನು ಮನೆ ಇಲ್ಲೇ ಹೋಗಿದ್ರ? ಹಾಂ, ಇದು ಇಲ್ಲಿ ಹೋಗಿದ್ರೆ. ಬಂತು ಗೊತ್ತಾಯ್ತು. ಆ ಜಾತಿ ಈ ಜಾತಿ ಗಾಡಿ ಎಲ್ಲ ಆರ್ಸಿ ನೀವು ಹೋಗಿದ್ರಿ ಇಲ್ಲಿ? ನಾವು ಆಯ್ತು. ಮತ್ತು ಅದು ನೀರು ಬಂದು ಹೋದ್ರೇನು ಬಂದು. ಏನ್ರಿ ನಿಮ್ಮ ಹೆಸರ? ರಾಮಗೌಡ ಕಾಡಪ್ಪ ಅಂತ ಮುರಿ. ಸ್ವಲ್ಪ ಜೋರು ಆವಾಜ್ ಕೇಳಿ. ರಾಮಗೌಡ ಕಾಡಪ್ಪ ಅಂತ ಮುರಿ. ಯಾಕೆ ಕರೆದಿದ್ರಿ?
ಇದು ಒಂಥರ ಇಲ್ಲಿ ಮಾನ್ಯ ಪೈಪ್ ಹಾಕೊಂಡಿದ್ದಾರೆ ರೀ. ನಮ್ಮ ಕಬ್ಬು ಒಂದು 4-5 ಗುಂಟೆ ರೀ, ಆ ಕಡೆ 4 ಎಕರೆ ಐತ್ರಿ, ಒಂದು 6-7 ಗುಂಟೆ ಲಕ್ಷಣ ಐತ್ರಿ. ಆ ಬಾಂಧನ ನೆಟ್ ಹೋಗಿಲ್ರಿ ಅವ್ರು. ಬಾಂಧು ಎಲ್ಲ ಮಳೆಯಾಗಿ ಎಲ್ಲ ಕೆಚ್ಚಿಲ್ಲವ್ರಿ. ಈಗ ಮಾನ್ಯೊಮ್ಮೆ ಹೇಳಿದ್ರಿ ಅವ್ರಿಗೆ, ಅವ್ರು ಯಾಕೋ ಬರೋದಿಲ್ಲ ಅವ್ರು. ಅದ್ರಾಗ ಬಂದು ಜರ ಚೌಕಸಿ ಮಾಡಿ ಒಂದು ಜರ ಹೇಳಿಲ್ಲ. ಈಗ ನೀವು ಆಚೆ ಕಡೆ ಈಗ ಮಣ್ಣು ತೆಗೆದು ಗಟ್ರದಾಗ ಪೈಪ್ಲೈನ್ ತೆಗೆದಾರಲ್ರಿ? ಗಡ್ಡದಾಗ ಪೈಪನ್ ತೆಗ್ದಾರೆ, ನಮ್ಮ ಹೊಲದಾಗ ಮಣ್ಣು ಹೋಗ್ತಾರೆ. ಮಣ್ಣು ಕಟ್ಟಾಗಿ ಮ್ಯಾಗಿತ್ತು. ಮುಂದೆ ಅವ್ರ ಕೆದಿರಿ ಹೋಗಿದ್ದಾರೆ ರೀ. ಕೆರೆ ಬಾಂಧುಗಳು ನೆಟ್ ಆಗಿಲ್ಲ, ಕಲ್ಲುಗಳು ಕಿತ್ತುಗಿದಾವು. ಮತ್ತು ಮಳೆಯಾಗಂತಲೇ ಬಾಂಧು ಒಂದು ಅರ್ಧ ಕಿತ್ತುಗಿತ್ತು. ಇಲ್ಲಿ ಏನಿತ್ತು ಮೊದಲು? ಈಗ ಇಲ್ಲಿ ಕಬ್ಬು ಐತ್ರಿ. ಕಬ್ಬಿತ್ರಿ. ಹಾಂ, ಎಷ್ಟು ಲುಕ್ಸಾನ್ ಆಗಿತ್ತು ನಿಮ್ದು ಕಬ್ಬಿಗೆ? ಹೆಚ್ಚು ಕಡೆ ಒಂದು ಇಲ್ಲೇ ಒಂದು 4 ಗುಂಟೆ ಐತ್ರಿ. ಅಲ್ಲೇ ಹಚ್ಚಿದ ಪಾಲ್ದಾಗ ಒಂದು 3 ಗುಂಟೆ ರೀ. ಮತ್ತು ಇವಾಗ ಗೋಧಿ ಗೊಂಜಾಳದ್ದು ರೀ, ಅವೆಲ್ಲ ಇದಾಗಿದಾವೆ. ಇದೆಷ್ಟು ಗುಂಟೆ ಐತ್ರಿ ಗೋಧಿ ಗೊಂಜಾಳ? ಗೋಧಿ ಗೊಂಜಾಳ ಇವು ಒಂದು 3 ಗುಂಟೆ ಒಟ್ಟೆ ರೀ. 1 ಎಕರೆ ಚೌಕ ಐತೆ ಅದಾವ್ರಿ ಇವ. ಹಾಂ. ಅಂದ್ರೆ ಈಗ ನಿಮ್ಮದು ಟೋಟಲ್ ಎಷ್ಟು ಬೆಳೆ ಹಾನಿಗಿದ್ರಿ? ಬೆಳೆ ಹಣ್ಣು ಒಂದು 12 ಗುಂಟೆ ಐತೆ ನೋಡ್ರಿ. 12 ಗುಂಟೆ. ಹಾಂ, 12. ಎಷ್ಟು ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಗುಂಟೆಗೆ ಅವ್ರು? ಅವ್ರು ಏನು ಅಂದಿಲ್ಲ, ಅವ್ರು ಕೇಳಂದ್ರೆ ಒಟ್ಟು ರೊಕ್ಕ ಕೊಡ್ತಾರೆ ಅಂದ್ರು. ಯಾರು ಅವ್ರು ಬರೋದಿಲ್ಲ, ಏನು ಕೇಳೋದಿಲ್ಲ. ಮತ್ತು ಅವ್ರು ಆಚೆ ಕಡೆ ಬಾಜುಕಿದ್ದವ್ರು ಅವ್ರಿಗೂ ಏನು ಕೊಟ್ಟಾರ ಇಲ್ರಿ? ಅವ್ರಿಗೆ ಏನು ಹೇಳ್ತಾರೆ, ಅವ್ರದ್ದು ಒಂದು 10 ಗುಂಟೆ 2 ಗುಂಟೆ ಐತೆ. ಅವ್ರದ್ದು ಏನು ಕೊಡ್ತಾರೆ? ಅದು ಯಾರು ಹೊಲ ಅದ? ಕಲ್ಲಪ್ಪ ಬಡಿಗೆ. ಅವ್ರದ್ದು ಎಷ್ಟು ಗುಂಟೆ ಹಾಳಾಗಿದ್ರಿ ಇಲ್ಲಿ? ಅವ್ರದ್ದು ಒಂದು 2 ಗುಂಟೆ ಐತೆ. 2 ಗುಂಟೆ. ಹಾಂ, ಹೇಳ್ರಿ. ಈಗ ಕಲ್ಲಂತ ಏನು ಹೇಳಿದ್ರಲ್ಲ? ಕಲ್ಲು ಹೋದ್ರೆ ಅವರೆಲ್ಲ ದಂಡಿ ಹೋಗಿ ಕೆದಿ ಹೋಗ್ತಾರು. ಮತ್ತು ಕಲ್ಲು ಆಯ್ಸಲ್ರಿ. ಈಗ ಮೈನ್ಯಾನ ನಾವು ಬಿತ್ತಂತ ಮತ್ತೊಂದು 4 ಒಂದೆಲ್ಲ ಆಯ್ತು ಹೋಗಿದ್ರಿ, ಬಿತ್ತಾನ ಮಾಡ್ಕೊಂಡು ಬಿಟ್ಟಿರಿ. ಮತ್ತು ಅವ್ರು ಯಾರಕ್ಕೆ ಫೋನ್ ಹತ್ರನು ಅದು ನಾಳೆ ಬಂದು ನೋಡ್ತಂತಾರು, ಬರೋದಿಲ್ಲ. ಮತ್ತು ನಾವು ಕಲ್ಲೆಲ್ಲ ಆಯ್ಸಿ ಮಣ್ಣೆ ಬಿತ್ತಾನ ಮಾಡಿದ್ವಿ. ನೀನಲ್ಲಿ ಮಣ್ಣೆ ಅವ್ರಿಗೆ ಫೋನ್ ಹಚ್ಚಿ ಹೇಳಿದ್ರಿ ನಾವು? ಫೋನ್ ಹಚ್ಚಿ ಒಂದು 2 ದಿವಸದಿಂದ ಹೇಳಿದ್ರಿ ಅವ್ರಿಗೆ. ಏನಂದ್ರಿ? ಅವ್ರ ಬರ್ತಂತ ತೋರಿ ಹರಿವತ್ತ ಫೋನ್ ಹಚ್ಚಿರಿ ಬರ್ತ ಹೋಗಿದ್ರು. ಅವ್ರೇನು ಬರೋದಿಲ್ಲ. ಈಗ ಅವ್ರು ಈಗ ಮಾಧ್ಯಮದವ್ರ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಯಾರು ಅಂದ್ರೆ ಈಗ ನೀವು ನಮ್ಮ ಕಡೆಯಿಂದ ಅಂದ್ರೆ ಮಾಧ್ಯಮದವ್ರ ಕಡೆಯಿಂದ ವಿಡಿಯೋ ಮುಖಾಂತರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನಿಮ್ಗೆ ನಮ್ಮ ಬೆಳೆ ನುಕ್ಸಾನ ಐತಿ, ನಮ್ಗೆ ಬೆಳೆ ಹಣ್ಣು ನಮ್ಗೇನು ನುಕ್ಸಾನ ಕೊಡ್ರಿ, ನಮ್ಗೇನು ಭಾಳ ಬೇಡ. ಮತ್ತು ಬಾಂಧ್ ಒಟ್ಟು ನೆಟ್ ಹೋಗಿ ಕೊಡ್ರಿ. ಹಾಂ, ಅಷ್ಟೇ ನಮ್ಮದು ಏನು ಮತ್ತೇನಿಲ್ಲ. ಆಯ್ತು. ಈಗ ನೋಡಿ ಕೇಸ್ ಕೇಳಿ ಅವ್ರು ಮಾತಾಡಿಸಿ ಇದಕ್ಕೆ ವಿಡಿಯೋನ ಬಿಟ್ಟು ಕೇಸ್ ಅವ್ರಿಗೆ ನ್ಯೂಸ್ ಮಾಡಿಬಿಡಕ್ಕೆ ನಿಮ್ದು ಒಪ್ಪಿಗೆ ಐತಿಲ್ಲ ರೀ? ನ್ಯೂಸ್ ಬಿಡಕ್ಕೆ ನ್ಯೂಸ್ ಮಾಡಿಬಿಡಕ್ಕೆ ನಿಮ್ದು ಒಪ್ಪಿಗೆ ಐತಿರಲ್ಲ? ಯಾರು ಜಬರ್ಸ್ತಿಲ್ಲ?